ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗ್ಯಾಸ್ ಎಮರ್ಜೆನ್ಸಿ ಉಂಟಾಗ್ಬಿಟ್ಟಿದೆ. ಅದು ಇರಾನ್ ಮೇಲೆ ದಾಳಿ ಮಾಡಿದ್ದಕ್ಕೆ ಇರಾನ್ ಮಾಡ್ತಾ ಇರುವಂತಹ ದಾಳಿಗೆ ಅನೇಕ ದೇಶಗಳಿಂದ ಬರಬೇಕಾಗಿರುವಂತಹ ನಮಗೆ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಇದರ ಪರಿಣಾಮವಾಗಿ ಅನುಭವಿಸುವಂಥ ಪರಿಸ್ಥಿತಿ ಈಗ ಹೋಟೆಲ್ನವರಿಗೂ ಬಂದಿದೆ, PGಯವರಿಗೂ ಬಂದಿದೆ, ಜನಸಾಮಾನ್ಯರಿಗೂ ಬಂದಿದೆ. ಅಷ್ಟೇ ಯಾಕೆ ವಿದ್ಯಾರ್ಥಿಗಳಿರುವಂಥ ಹಾಸ್ಟೆಲ್ಗಳಿಗೂ ಬಂದಿದೆ, ದೇವಸ್ಥಾನಗಳಿಗೂ ಬಂದಿದೆ. ಯಾವ ಕ್ಷೇತ್ರ ಅನ್ನೋಂಗಿಲ್ಲ, ಎಲ್ಲದಕ್ಕೂ ಕೂಡ ತಟ್ಟಿದೆ ಇದು. ಕಾರಣ ಗ್ಯಾಸ್ ಡಿಪೆಂಡ್ ಆಗಿರುವಂಥದ್ದು ಬಹುತೇಕರು ಇದ್ದಾರೆ, ಕಾರ್ಖಾನೆಗಳು, ಕಂಪನಿಗಳು ಕೂಡ. ಈಗ ಪರಿಸ್ಥಿತಿ ಏನಾಗ್ತಾ ಇದೆ, ಎಲ್ಲಿಗೆ ಹೋಗಿ ತಲುಪ್ತಾ ಇದೆ, ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಹೋಟೆಲ್ನವರು ಬಾಗಿಲು ಹಾಕುವಂಥ ಪರಿಸ್ಥಿತಿಗೆ ಬಂದಿದೆ ನಮಗೆ ಅಂತಿದ್ದಾರೆ. ಕರೆಂಟ್ ಸ್ಟೋವ್ ಬಳಸ್ತಾ ಇದ್ದಾರೆ, ಕೆಲವರು ಸೌದಿಗಳನ್ನು ಬಳಸ್ತಾ ಇದ್ದಾರೆ. ಹಾಗಿದ್ದಾಗಲೂ ಕೂಡ ಎಲ್ಲವೂ ಒಂದಿಷ್ಟು ಹಂತಕ್ಕೆ ಬರ್ತಾ ಇದೆಯಾ? ಈ ರಿಪೋರ್ಟ್ ನೋಡಿ ಗೊತ್ತಾಗುತ್ತೆ. ಮಧ್ಯಪ್ರಾಚ್ಯ ವಾರ್ ಎಫೆಕ್ಟ್, ಗ್ಯಾಸ್ ಎಮರ್ಜೆನ್ಸಿ, ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ. ಬೆಂಗಳೂರು ನಗರದ ಹೋಟೆಲ್ಗಳಿಗೆ ಬೀಗ. ಇಸ್ರೇಲ್ ಇರಾನ್ ಯುದ್ಧ ಹಿನ್ನೆಲೆ ಹೋಟೆಲ್ಗಳಿಗೆ ವಾಣಿಜ್ಯ ಬಳಕೆಯ LPG ಸಿಲಿಂಡರ್ಗಳ ಪೂರೈಕೆ ಸ್ಥಗಿತವಾಗಿದೆ. ಈ ಹಿನ್ನೆಲೆ ಬೆಂಗಳೂರಿನ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾದ ಅನಿವಾರ್ಯತೆ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ ಇಲ್ಲದೆ ನಾವು ಅಡುಗೆ ಮಾಡುವುದು ಅಸಾಧ್ಯ ಎಂದು ಹೋಟೆಲ್ ಮಾಲೀಕರ ಸಂಘ ತಿಳಿಸಿದೆ. ಇದರಿಂದ ನಗರದ ಲಕ್ಷಾಂತರ ಮಂದಿಗೆ ಊಟ ತಿಂಡಿ ಸಮಸ್ಯೆ ಎದುರಾಗುವ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ವಾಣಿಜ್ಯ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ತೈಲ ಕಂಪನಿಗಳು ಈ ಹಿಂದೆ 70 ದಿನಗಳ ಕಾಲ ನಿರಂತರ ಪೂರೈಕೆಯ ಭರವಸೆ ನೀಡಿದ್ದವು. ಆದರೆ ಈ ಭರವಸೆಗೆ ವ್ಯತಿರಿಕ್ತವಾಗಿ ಈಗ ದಿಢೀರ್ ಪೂರೈಕೆ ನಿಲ್ಲಿಸಿರುವುದು ಹೋಟೆಲ್ ಉದ್ಯಮಕ್ಕೆ ದೊಡ್ಡ ಹೊಡೆತ ನೀಡಿದೆ. ಗ್ಯಾಸ್ ಇಲ್ಲದೆ ಅಡುಗೆ ಮಾಡುವುದು ಅಸಾಧ್ಯವಾಗಿರೋದ್ರಿಂದ ಹೋಟೆಲ್ಗಳನ್ನು ಮುಚ್ಚೋದೇ ಅನಿವಾರ್ಯವಾಗಿದೆ. ಗ್ಯಾಸ್ ಇಲ್ಲದೆ ಬೇರೆ ವ್ಯವಸ್ಥೆ ಮಾಡಿಕೊಳ್ಳುವುದು ಕಷ್ಟವಾಗಿದೆ. ಹೋಟೆಲ್ ಮಾಲೀಕರು ಸಿಲಿಂಡರ್ ಹೊಂದಿಸಲು ಹರಸಾಹಸ ಪಡುತ್ತಿದ್ದಾರೆ. ಹೆಚ್ಚಿನ ಹಣ ಕೊಡ್ತೀವಿ ಅಂದ್ರೂ ಸಿಗ್ತಿಲ್ಲ ಗ್ಯಾಸ್ ಸಿಲಿಂಡರ್. ಕೆಲ ಹೋಟೆಲ್ಗಳಲ್ಲಿ ಕರೆಂಟ್ ಸ್ಟವ್ಗಳಿಗೆ ಮೊರೆ. ಇನ್ನು ಕೆಲವೆಡೆ ಸೌದೆ ಒಲೆ ಬಳಸಿ ಸೀಮಿತ ಅಡುಗೆ. ಮಧ್ಯಾಹ್ನದ ನಂತರ ಬಹುತೇಕ ಹೋಟೆಲ್ಗಳು ಬಂದ್. ಬೆಂಗಳೂರಿನಲ್ಲಿ ಹೆಚ್ಚಿನ ಜನರು ಊಟ ತಿಂಡಿಗೆ ಹೆಚ್ಚು ಅವಲಂಬಿತರಾಗಿರೋದು ಹೋಟೆಲ್ಗಳಿಗೇನೆ. ಆದರೆ ಗ್ಯಾಸ್ ಸಮಸ್ಯೆಯಿಂದಾಗಿ ಹೋಟೆಲ್ಗಳು ಮುಚ್ಚುವ ಹಂತಕ್ಕೆ ಬಂದಿವೆ. ಹೆಚ್ಚಿನ ಹಣ ಕೊಡ್ತೀವಿ ಅಂದ್ರೂ ಗ್ಯಾಸ್ ಸಿಲಿಂಡರ್ ಸಿಗ್ತಿಲ್ಲ. ಕೆಲ ಹೋಟೆಲ್ಗಳಲ್ಲಿ ಕರೆಂಟ್ ಸ್ಟವ್ಗಳಿಗೆ ಮೊರೆ ಹೋಗಿದ್ರೆ ಇನ್ನು ಕೆಲವೆಡೆ ಸೌದೆ ಒಲೆ ಬಳಸಿ ಸೀಮಿತ ಅಡುಗೆ ಮಾಡಲಾಗ್ತಿದೆ. ಇನ್ನು ಕಮರ್ಷಿಯಲ್ ಸಿಲಿಂಡರ್ ಪ್ರಾಬ್ಲಮ್ನಿಂದಾಗಿ ಮಲ್ಲೇಶ್ವರಂನ ಹೋಟೆಲ್ಗಳು ಮಧ್ಯಾಹ್ನದ ನಂತರ ಬಂದ್ ಆಗಿವೆ. ಸಿಲಿಂಡರ್ ಕೊರತೆ ಹಿನ್ನೆಲೆ ಹಲವು ಹೋಟೆಲ್ಗಳು ಬಂದ್ ಮಾಡಲಾಗಿದೆ. ಮಲ್ಲೇಶ್ವರಂನ 15ನೇ ಕ್ರಾಸ್ನ ತಾಜಾ ಆಹಾರ ಹೋಟೆಲ್ ಮಾಲೀಕರು ಮಧ್ಯಾಹ್ನದ ಬಳಿಕ ಹೋಟೆಲ್ ಬಂದ್ ಮಾಡ್ತೀವಿ ಎಂದಿದ್ರು. ಯುದ್ಧದ ಎಫೆಕ್ಟ್ ನಿಂದಾಗಿ ಬೆಂಗಳೂರಿನಲ್ಲಿ ಸಿಲಿಂಡರ್ ಎಮರ್ಜೆನ್ಸಿ ಎದುರಾಗಿರುವಂಥದ್ದು. ಹೀಗಾಗಿ ಸಿಲಿಂಡರ್ ಪೂರೈಕೆ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಹೋಟೆಲ್ಗಳನ್ನು ಬಂದ್ ಮಾಡಲಿಕ್ಕೆ ಹೊರಟಿರುವಂಥದ್ದು. ಮಲ್ಲೇಶ್ವರಂನ 15ನೇ ಕ್ರಾಸ್ನಲ್ಲಿರುವ ತಾಜಾ ಆಹಾರ ಹೋಟೆಲ್, ಈ ಹೋಟೆಲನ್ನು ಕೂಡ ಮಧ್ಯಾಹ್ನದ ನಂತರ ಕ್ಲೋಸ್ ಮಾಡ್ತೀವಿ ಅಂತೇಳಿ ಈಗ ಹೋಟೆಲ್ ಮಾಲೀಕರು ಹೇಳ್ತಾ ಇರುವಂಥದ್ದು. ಕಾರಣ ಸಿಲಿಂಡರ್ ಇಲ್ಲ ಎನ್ನುವಂಥದ್ದು. ಒಂದೇ ಒಂದು ಸಿಲಿಂಡರ್ ಇದೆ, ಅದು ಕೂಡ ಮಧ್ಯಾಹ್ನದವರೆಗೂ ಮಾತ್ರ ಬರುತ್ತೆ ಎನ್ನುವಂಥ ಮಾಹಿತಿ ಸಿಗ್ತಾ ಹೋಗ್ತಾ ಇದೆ. ಈಗ ಬುಕ್ ಮಾಡಿದ್ರು ಕೂಡ ಸಿಲಿಂಡರ್ಗಳು ಬರ್ತಾ ಇಲ್ಲ. ಹಾಗಾಗಿ ಗ್ಯಾಸ್ ಇಲ್ಲದೆ ಇರೋ ಕಾರಣಕ್ಕೋಸ್ಕರ ನಾವು ಬಂದ್ ಮಾಡುವಂಥ ಪರಿಸ್ಥಿತಿಗೆ ಬಂದಿದ್ದೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಈಗ ನಡೀತಾ ಇರುವಂಥದ್ದು ಮಧ್ಯಾಹ್ನದ ನಂತರ ಕ್ಲೋಸ್ ಆಗುತ್ತೆ ಅಂತ. ಸರ್ ನಮಸ್ತೆ, ಇದೆಯಾ ಗ್ಯಾಸ್? ಏನು ಸರ್? ಇಲ್ಲ ಸರ್, ಒಂದು ಮುಕ್ಕಾಲು ಗ್ಯಾಸ್ ಇದೆ, ಅದಾದ್ಮೇಲೆ ಹೋಟೆಲ್ ಕ್ಲೋಸ್ ಮಾಡ್ಬೇಕು, ಪರಿಸ್ಥಿತಿ ಆ ಥರ. ಓಕೆ, ಈಗ ಯಾವಾಗ ಹೋಟೆಲ್ ಕ್ಲೋಸ್ ಮಾಡ್ತೀರಾ? ನಿಮಗೆ ಯಾವಾಗ ಪೂರೈಕೆ ಆಗುತ್ತೆ ಅಂತ ಬುಕ್ ಮಾಡಿದ್ರೆ? ಬುಕ್ ಮಾಡಿದ ಪೂರೈಕೆ ಆಗುತ್ತಂತ ಗ್ಯಾರಂಟಿ ಇಲ್ಲ. ಆದರೆ ಒಂದು ವಿಚಾರ ಅಂದರೆ ನಮ್ಮ ಪೂರೈಕೆ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ. ಯಾಕಂತ ಹೇಳಿದರೆ ಪರಿಸ್ಥಿತಿ ಆ ಥರ ಇರುತ್ತೆ. ಯಾಕಂದರೆ ಹೋಟೆಲ್ ಎಲ್ಲದು ಈಗ ಗ್ರಾಹಕರು ಬಿಟ್ಟು ನಮ್ಮ ಸ್ಟಾಫೇ ಇದ್ದಾರೆ, ಅದ್ರ ಮೇಲೆ ಅನ್ವಯ ಆಗುತ್ತೆ. ಊಟ ತಿಂಡಿ ಎಲ್ಲ ಅಲ್ಲದರಲ್ಲೇ ಆಗಬೇಕು. ಗ್ಯಾಸ್ ಇಲ್ದಿರೋರಿಗೆ ಏನು ಊಟ ಹಾಕೋದು, ಎಲ್ಲಿಂದ ಹಾಕೋದು, ಕಷ್ಟ ಆಗ್ತದೆ. ಹಾಗಾದರೆ ಇವತ್ತು ಮಧ್ಯಾಹ್ನ ಹೋಟೆಲ್ ಕ್ಲೋಸ್ ಮಾಡ್ತೀರಾ? ಇವತ್ತು ಮಧ್ಯಾಹ್ನ ಹೋಟೆಲ್ ಕ್ಲೋಸ್ ಮಾಡಿದ್ರೆ ಮತ್ತೆ ಯಾವತ್ತು ಓಪನ್ ಮಾಡೋವಂಥದ್ದು? ಗ್ಯಾಸ್ ಸಿಕ್ಕಿದ ಮೇಲೆ, ಸಿಕ್ಕಿದ್ರೆ ಓಪನ್ ಮಾಡ್ತೀವಿ, ಟ್ರೈ ಮಾಡ್ತೀವಿ. ಯಾಕಂದರೆ ಯಾಕಂದ್ರೆ ಪ್ರಯತ್ನ ಮಾಡಬೇಕು. ಆ ಪರಿಸ್ಥಿತಿ ಆ ಥರ ಇದೆ, ಪರಿಸ್ಥಿತಿಗೆ ಆ ಥರ ಹೊಂದ್ಕೊಂಡ್ಬಿಟ್ಟಿದ್ವಿ, ಏನು ಮಾಡೋಕ್ಕಾಗುತ್ತೆ. ತಾವು ಸಿಲಿಂಡರ್ ಬುಕ್ ಮಾಡಿದ್ರು ಕೂಡ ಬರುತ್ತೆ ಅನ್ನೋ ನಂಬಿಕೆ ಇಲ್ಲ. ಹಾಗಾಗಿ ಇರೋದು ಮುಕ್ಕಾಲು ಸಿಲಿಂಡರ್ ಅಷ್ಟೇ ನಾವು ಕ್ಲೋಸ್ ಮಾಡ್ತಾ ಇದ್ವಿ. ಇದರಿಂದ ಭಾರಿ ನಷ್ಟ ಆಗುತ್ತೆ. ಜೊತೆಗೆ ಇದನ್ನೇ ನಮ್ಮ ಹೋಟೆಲನ್ನೇ ನಂಬ್ಕೊಂಡಿರ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ತುಂಬಾ ಸಮಸ್ಯೆ ಆಗುತ್ತೆ ಅನ್ನೋದು ಈಗ ಕಂಡು ಬರ್ತಾ ಇದೆ. JP ನಗರದಲ್ಲಿರುವ ನಮ್ಮ ಕುಡ್ಲ ಹೋಟೆಲ್ ಕೂಡ ಮಧ್ಯಾಹ್ನದ ಬಳಿಕ ಬಂದ್ ಆಗಿತ್ತು. ರಿಕ್ವೆಸ್ಟ್ ಮಾಡಿದ್ರು ಅವಶ್ಯಕತೆಗೆ ತಕ್ಕಂತೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇಲ್ಲ. ಹೀಗಾಗಿ ಮಧ್ಯಾಹ್ನದ ಬಳಿಕ ಹೋಟೆಲ್ ಬಂದ್ ಮಾಡ್ತೀವಿ ಎಂದಿದ್ರು ಹೋಟೆಲ್ ಮಾಲೀಕರು. ಇನ್ನು ಯಶವಂತಪುರದ ಪ್ರಿಯದರ್ಶಿನಿ ಹೋಟೆಲ್ಗೂ ಗ್ಯಾಸ್ ಬಿಸಿ ತಟ್ಟಿದೆ. ಮಧ್ಯಾಹ್ನದ ನಂತರ ಪ್ರಿಯದರ್ಶಿನಿ ಹೋಟೆಲ್ ಬಂದ್ ಆಗಿದೆ. ಇನ್ನು 2 ಸಿಲಿಂಡರ್ ಮಾತ್ರ ಉಳಿದಿದೆ. 2 ಸಿಲಿಂಡರ್ ಖಾಲಿ ಆದ್ಮೇಲೆ ಹೋಟೆಲ್ಗೆ ಬೀಗ ಹಾಕ್ತೀವಿ ಎಂದಿದ್ದಾರೆ.
ಕೂಡ್ಲ ಹೋಟ್ಲವರು ಒಂದು ಮೆಸೇಜನ್ನು ಅವರೇ ಪಾಸ್ ಮಾಡಿದ್ದಾರೆ ಏನಂದರೆ ಇವತ್ತು ಮಧ್ಯಾಹ್ನದವರೆಗೂ ಅಷ್ಟೇ ನಾವು ಬಂದ್ ಮಾಡ್ತೀವಿ ಅಂತ. ಯಾಕಂದರೆ ಅವ್ರಿಗೆ ಹೊಂದಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮತ್ತು ಸಡನ್ನಾಗಿ ಪರಿವರ್ತನೆ ಆಗುವಂಥದ್ದು ಅಂದರೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆಯನ್ನು ಮಾಡಿಕೊಳ್ಳುವಂಥದ್ದು ಕೂಡ ಕಷ್ಟ ಆಗುತ್ತೆ. ಅದರಿಂದಾಗಿ ನಾವು ಮುಚ್ಚುತ್ತೀವಿ ಇವತ್ತು ಮಧ್ಯಾಹ್ನದ ನಂತರ ಅನ್ನುವಂಥ ಮೆಸೇಜನ್ನು ನೀಡಿರುವಂಥದ್ದು. ಈಗ ನಾನಿರುವಂಥ ಹೋಟೆಲ್ಲು ಪ್ರಿಯದರ್ಶಿನಿ ಹೋಟೆಲ್ಲು. ಈ ಹೋಟೆಲ್ನ ಪರಿಸ್ಥಿತಿ ಕೂಡ ಇದೇ ರೀತಿಯಾಗಿ ಆಗಿದೆ. ಇರುವಂಥದ್ದು ಕೇವಲ 2.5 ಸಿಲಿಂಡರ್ ಅಷ್ಟೇ, ಅದು ಇವತ್ತು ಮಧ್ಯಾಹ್ನದ ಒಳಗೆ ಖಾಲಿ ಆಗುತ್ತೆ ಅನ್ನುವಂಥದ್ದು. ಅದರಿಂದಾಗಿ ಮೆನು ವಿಚಾರಕ್ಕೂ ಕೂಡ ಸಂಬಂಧಪಟ್ಟಂತೆ ಹಲವು ಮೆನುಗಳನ್ನು ಕೈಬಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಯಾವೆಲ್ಲ ಬೇಗ ಮಾಡ್ಬೋದು ಕುಕ್ ಮಾಡೋದಕ್ಕೆ, ಮತ್ತು ಎಷ್ಟು ಕಡಿಮೆ ಅನಿಲವನ್ನು ಯಾವೆಲ್ಲ ಪದಾರ್ಥಗಳು ತೆಗೆದುಕೊಳ್ಳುತ್ತೆ ಆ ಪದಾರ್ಥಗಳನ್ನು ಮಾತ್ರ ಕುಕ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಒಂದು ಪ್ಲ್ಯಾನನ್ನು ಅಂದರೆ ಇವರು ಒಂದು ಕೆಲವು ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ನನ್ನ ಜೊತೆಗೆ ಇಲ್ಲಿ ಹೋಟೆಲ್ ಮಾಲೀಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಏನೆಲ್ಲ ವ್ಯವಸ್ಥೆಗಳನ್ನು ಇವರು ಮಾಡ್ಕೊಂಡಿದ್ದಾರೆ ಅಂತ. ಸರ್ ನಮಸ್ಕಾರ. ಪರಿಸ್ಥಿತಿ ತುಂಬ ಬಿಗಡಾಯಿಸಿದೆ. ಎಷ್ಟು ಸಿಲಿಂಡರ್ಗಳಿದ್ದಾವೆ, ಎಷ್ಟುವರೆಗೂ ಬರುತ್ತೆ, ಮತ್ತು ಏನೆಲ್ಲ ವ್ಯವಸ್ಥೆಗಳನ್ನು ನೀವು ಮಾಡ್ಕೊಂಡಿದ್ದೀವಿ? ಇವಾಗ ಏನಾಗಿದೆ, ನಮ್ಮ ಹತ್ರ ಒಂದು 7-8 ಸಿಲಿಂಡರ್ ಇದೆ ಈಗ. ಬಟ್ ನಾವೇನು ಮಾಡಿದ್ದೀವಿ ಅಂದರೆ ಐಟಮ್ಸ್ನೆಲ್ಲ ತುಂಬ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಉದಾಹರಣೆಗೆ ಇಡ್ಲಿ ನಾವು 10:30-11 ಗಂಟೆ ಕ್ಲೋಸ್ ಮಾಡಿಬಿಡ್ತೀವಿ, ಯಾಕಂದರೆ ಸ್ಟೀಮ್ ತುಂಬ ಬೇಕು. ಮತ್ತು ಒಂದೇ ಸಲ ರೈಸ್ ಬಾತ್ಗಳು ಅದು ಇದು ರೆಡಿ ಮಾಡ್ಕೊಂಡು ಎಲ್ಲ ಎಲೆಕ್ಟ್ರಿಕ್ ಇಟ್ಕೊಂಡು ಅದರಲ್ಲಿ ಹಾಟ್ ಕೇಸ್ ಇಟ್ಕೊಂಡು ಅದರಲ್ಲಿ ಬಿಸಿ ಮಾಡ್ಕೊತಾ ಇದ್ದೀವಿ. ಮತ್ತು ಇಂಡಕ್ಷನ್ ಸ್ಟವ್ ಎಲ್ಲ ತಂದು ಇಟ್ಕೊಂಡಿದ್ದೀವಿ, ಅದರಿಂದ ಕಾಫಿಗೆ ಹಾಲಿಗೆ ಬಿಸಿ ಮಾಡಲಿಕ್ಕಲ್ಲ. ಮತ್ತು ಇಜ್ಲು ಯೂಸ್ ಮಾಡಿ ಕೆಲವು ರೊಟ್ಟಿ ಗಿಟ್ಟಿ ಎಲ್ಲ ಅದೆಲ್ಲ ಮಾಡಿದ್ವಿ. ಒಂದು ಗ್ಯಾಸ್ ಇತ್ತು, ಅದನ್ನೆಲ್ಲ ತೆಗೆದು ಇಜ್ಲು ಯೂಸ್ ಮಾಡ್ತಾ ಇದ್ದೀವಿ. ಇಲ್ಲಿನ ಮಾಲೀಕರು ಹೇಳ್ತಾ ಇರೋದು ಅಂದರೆ ಆಲ್ಟರ್ನೇಟಿವ್ ಆಗಿ ಏನೆಲ್ಲ ವ್ಯವಸ್ಥೆಗಳನ್ನು ಮಾಡ್ಕೋಬೋದು ಅದೆಲ್ಲ ಮಾಡ್ತಾ ಇದ್ದೀವಿ. 70% ಮೆನುನ ಕೈಬಿಟ್ಟಿದ್ದೀವಿ. ಏನು ಕಡಿಮೆ ಅನಿಲದಲ್ಲಿ ನಾವು ತಯಾರು ಮಾಡ್ಬೋದು ಅದಷ್ಟೇ ಮಾಡ್ತಾ ಇದ್ದೀವಿ. ಗ್ರಾಹಕರು ಕೂಡ ಸಹಕಾರ ಕೊಡ್ತಿದ್ದಾರೆ ಅನ್ನುವಂಥ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ವಾಣಿಜ್ಯ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಹಿನ್ನೆಲೆ ಮೆಜೆಸ್ಟಿಕ್ನಲ್ಲಿರುವ ಕದಂಬ ಹೋಟೆಲ್ ಬಂದ್ ಮಾಡಲಾಗಿದೆ. ಸದ್ಯ ನಾನು ಮೆಜೆಸ್ಟಿಕ್ನ ಭಾಗದಲ್ಲಿದ್ದೇನೆ. ಮೆಜೆಸ್ಟಿಕ್ನ ಸುತ್ತಮುತ್ತಲು ಇರುವಂತಹ ಬಹುತೇಕ ಹೋಟೆಲ್ಗಳು ಕೂಡ ಈಗ ಇಲ್ಲಿ ನೋಡಿ ಕಂಟಿನ್ಯೂಸ್ ಆಗಿ ಇಲ್ಲಿ ಸರಣಿಯಂತೆ ಇಲ್ಲಿ ಹೋಟೆಲ್ಗಳಿದಾವೆ. ಇದು ಉಡುಪಿ ಆತಿಥ್ಯ ಹೋಟೆಲು, ಇಲ್ಲಿ ಕೂಡ ಬಂಧನ ಮಾಡಲಾಗಿದೆ. ನಾನು ನಿಂತಹ ಜಾಗ ಕೂಡ ನಾನ್ ವೆಜ್ ಹೋಟೆಲು. ಇಲ್ಲಿ ಕೇವಲ 2 ಸಿಲಿಂಡರ್ ಇದೆ, ಅದು ಮಧ್ಯಾಹ್ನ ತನಕ ಮುಗಿಯುತ್ತೆ. ಮತ್ತೆ ಹಾಗೆ ಮುಂದಕ್ಕೆ ಹೋದ್ರೆ ಇದು ಮೆಜೆಸ್ಟಿಕ್ನ ಮೇನ್ ಸರ್ಕಲ್. ಇದು ಮುಂದಕ್ಕೆ ಹೋದ್ರೆ ರೈಲ್ವೆ ಸ್ಟೇಷನು, ರೈಟ್ ಅಲ್ಲಿ ಬಂದ್ರೆ ಬಸ್ ನಿಲ್ದಾಣ. ಸೊ ಈ ಒಂದು ಸರ್ಕಲ್ ಅಲ್ಲೇ ಇರುವಂತಹ ಒಂದು KFC, ಅದಕ್ಕೂ ಕೂಡ ಈಗ ಇದರ ಎಫೆಕ್ಟ್ ತಟ್ಟಿದೆ. ಅದರ ಪಕ್ಕದಲ್ಲಿ ಮತ್ತೊಂದು ಹೋಟೆಲ್ ಗಣೇಶ ದರ್ಶಿನಿ ಹೋಟೆಲ್ ಇದೆ, ಅಲ್ಲಿ ಕೂಡ ಬಂಧನ ಮಾಡಲಾಗಿದೆ. ನನ್ನ ಮುಂಭಾಗದಲ್ಲಿರುವಂತಹ ಒಂದು ಹೋಟೆಲು, ಸೊ ಅಲ್ಲಿ ಕೂಡ ಈಗ ಹೋಟೆಲ್ ಅನ್ನ ಬಂದ್ ಮಾಡಲಾಗಿದೆ. ಈಗ ನಾನ್ ವೆಜ್ ಹೋಟೆಲ್ನ ಒಳಭಾಗಕ್ಕೆ ಹೋಗ್ತೇನೆ. ಇಲ್ಲಿ ಕೇವಲ 2 ಸಿಲಿಂಡರ್ಗಳಿದಾವೆ. ಇದ್ದಂತಹ ಸ್ಟಾಕ್ ಸಿಲಿಂಡರ್ಗಳದೆಲ್ಲವೂ ಕೂಡ ಈಗ ಮುಕ್ತಾಯ ಆಗಿದೆ. ಸರ್ ಹೇಗಿದೆ ಸಿಲಿಂಡರ್ಗಳದ್ದು ಅವ್ಯವಸ್ಥೆ ಹೆಂಗಿದೆ? ಸೌದೆ ಒಲೆ ಮೂಲಕವಾಗಿ ಈಗ ನೀವು ಏನು ರೆಡಿ ಆಗ್ತಾ ಇದ್ರಿ, ಎಷ್ಟು ಬುಕ್ ಮಾಡಿದ್ರಿ? ಇವಾಗ ಸೌದೆ ನಮ್ಮ ಸಿಲಿಂಡರ್ಗಳೆಲ್ಲ ಖಾಲಿ ಆಗ್ತಾ ಇದೆ. ಇನ್ನೊಂದು 1-2 ಇರ್ಬೋದು ನಮ್ಮಲ್ಲಿ, ಅಷ್ಟು ಬಿಟ್ಟರೆ. ತದನಂತರ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಇವಾಗ 5 ಸೌದೆ ಒಲೆ ಆರ್ಡರ್ ಮಾಡಿದ್ದೇವೆ. ಸೌದೆ ತಂದು ಇಟ್ಕೊಂಡಿದ್ದೇವೆ ಆಲ್ರೆಡಿ ಟೆಂಬರ್ ಲೇಔಟಿಂದ. ಮತ್ತೆ ಅದನ್ನ ಅಗೇನ್ ಸ್ಟಾರ್ಟ್ ಓಲ್ಡ್ ಟ್ರೆಡಿಷನ್ಗೆ ಹೋಗ್ತೀವಿ ಮತ್ತೆ ನಾವು. ಸೊ ಹೀಗೆ ಮೆಜೆಸ್ಟಿಕ್ನ ಸುತ್ತಮುತ್ತಲಿನ ಎಲ್ಲ ಹೋಟೆಲ್ಗಳು ಕೂಡ ಬಂದ್ ಆಗಿದ್ದಾವೆ. ಒಂದು ರೀತಿಯಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ ಹೋಟೆಲ್ನ ಮಾಲೀಕರು. ಇನ್ನು ರಾಜಾಜಿನಗರದ ಬಹುತೇಕ ಹೋಟೆಲ್ಗಳಿಗೆ ಬಂದ್ ಭೀತಿ ಎದುರಾಗಿದೆ. ಗ್ಯಾಸ್ ಸಿಲಿಂಡರ್ ಕೊರತೆಗೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಒಂದೇ ಗ್ಯಾಸ್ ಸಿಲಿಂಡರ್ ಬಾಕಿ ಇದೆ, ಮಧ್ಯಾಹ್ನ ಹೋಟೆಲ್ ಬಂದ್ ಮಾಡ್ತೀವಿ ಎಂದಿದ್ರು. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ವಿಚಾರದಲ್ಲಿ ವ್ಯತ್ಯಯ ಉಂಟಾಗ್ತಾ ಇದೆ. ಹೀಗಾಗಿ ಬಹುತೇಕ ಹೋಟೆಲ್ಗಳಲ್ಲಿ ಇದ್ದಂತಹ ಸಿಲಿಂಡರ್ಗಳು ಖಾಲಿ ಆಗಿದ್ದಾವೆ. ಈಗ ಅವರ ಬಿಸ್ನೆಸ್ಗೂ ಕೂಡ ಹೊಡೆತ ಬಿದ್ದಿದೆ. ಸದ್ಯ ರಾಜಾಜಿನಗರದ ಒಂದು ನ್ಯೂ ಸಾಗರ್ ಫಾಸ್ಟ್ ಫುಡ್ ಹೋಟೆಲ್ನಲ್ಲಿದ್ದೇನೆ. ಗಮನಿಸ್ತಾ ಇದ್ರಿ, ಈಗ ಪ್ರತಿನಿತ್ಯ ಕೂಡ 3-4 ಸಿಲಿಂಡರ್ಗಳು ಕಮರ್ಷಿಯಲ್ ಸಿಲಿಂಡರ್ಗಳು ಪೂರೈಕೆ ಆಗ್ತಾ ಇತ್ತು, ಆದರೆ ಅವುಗಳು ಈಗ ಸ್ಥಗಿತ ಆಗಿದೆ. ಸೊ ಹೀಗಾಗಿ ಮುಂದೆ ಅವರ ಬಿಸ್ನೆಸ್ಗೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳ್ತಾ ಇದೆ. ಈಗೇನಿದೆಯಲ್ಲ, ಈಗ ಇರುವಂತಹದ್ದು ಕೇವಲ ಒಂದೇ ಒಂದು ಗ್ಯಾಸ್ ಸಿಲಿಂಡರು. ಸೊ ಅದರ ಮೂಲಕವಾಗಿನೇ ಈಗ ರನ್ ಆಗ್ತಾ ಇದೆ. ಸೊ ಅದು ಇವತ್ತು ಮಧ್ಯಾಹ್ನದೊಳಗಡೆ ಮಾತ್ರ ಬರುತ್ತೆ. ಮಧ್ಯಾಹ್ನದ ಬಳಿಕ ಅದು ಕೂಡ ಕ್ಲೋಸ್ ಆಗುತ್ತೆ, ಅಂದ್ರೆ ಮುಗ್ದು ಹೋಗುತ್ತೆ. ಸೊ ಅದು ಮುಗ್ದ ಮೇಲೆ ಮುಂದೇನು ಅನ್ನುವಂತಹ ಒಂದು ಅತಂತ್ರ ಸ್ಥಿತಿಯಲ್ಲಿ ಈಗ ಹೋಟೆಲ್ನ ಮಾಲೀಕರು ಕೂಡ ಇದ್ದಾರೆ. ಹೋಟೆಲ್ನ ಮಾಲೀಕರು ಕೂಡ ಇದ್ದಾರೆ, ಮಾತನಾಡಿಸ್ತೀನಿ. ಸರ್, ಎಷ್ಟು ಶಾರ್ಟೇಜ್ ಇದೆ ಈಗ? ಅದು ಒಂದು ಸಿಲಿಂಡರ್ ಮುಗಿದ್ರೆ ಮುಂದೇನು ಸರ್? ಇದೊಂದು ಸಿಲಿಂಡ್ರ್ ಮುಗಿದ್ರೆ ಗ್ಯಾಸ್ ಡೆಲಿವರಿ ಆದರೆ ಹೋಟ್ಲ್ ನಡೆಸ್ಬೋದು. ಡೆಲಿವರಿ ಆಗಿಲ್ಲ ಅಂದರೆ ಹೋಟ್ಲ್ ನಡೆಸೋಕ್ಕಾಗಲ್ಲ, ಕಷ್ಟ ಆಗುತ್ತೆ. ಗ್ಯಾಸ್ ಇಲ್ಲ ಅಂದರೆ ನಾವೇನೂ ಮಾಡೋಕ್ಕಾಗಲ್ಲ. ಏನು ಪರ್ಯಾಯ ವ್ಯವಸ್ಥೆ ಏನು ಮಾಡ್ಕೊತೀರಿ? ನಮಗೆ ಪ್ಲಾನಿಂಗ್ ಮಾಡ್ಕೊಳ್ಳೋಕ್ಕೆ ಸಡನ್ ಡಿಸಿಷನ್ ತೊಗೊಂಡ್ಬಿಟ್ಟಿದ್ದಾರೆ. ಮೊನ್ನೆ ತನಕನೂ ಗ್ಯಾಸ್ ಕೊಟ್ಟಿದ್ರು, ನಿನ್ನೆನೂ ಕೊಟ್ಟಿದ್ರು. ಇವತ್ತು ಇದಕ್ಕಿದ್ದಂಗೆ ಗ್ಯಾಸ್ ಇಲ್ಲ, ಗ್ಯಾಸ್ ಸ್ಟಾಕ್ ಇಲ್ಲ, ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಅವಾಗ ನಾವೇನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತಿಲ್ಲ ಇವಾಗ. ಬೆಂಗಳೂರಿನ ಬಹುತೇಕ ಹೋಟ್ಲುಗಳಲ್ಲಿ ಕೂಡ ಇಂಥದ್ದೇ ಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಹೋಟ್ಲುಗಳಲ್ಲಿ ಇಂಥದ್ದೊಂದು ಸನ್ನಿವೇಶ ಬರುತ್ತೆ ಅಥವಾ ಈ ರೀತಿ ಅಭಾವ ಕಾಡುತ್ತೆ ಅನ್ನುವಂಥದ್ದು ಹೋಟೆಲ್ನ ಮಾಲೀಕರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ.
ಸುಮಾರು 1 ತಿಂಗಳ ತನಕ ಈ ಒಂದು ಅಡಿಗೆ ಅನಿಲ ಪೂರೈಕೆ ಆಗಲಿಲ್ಲ ಅಂದ್ರೂ ಕೂಡ ಮ್ಯಾನೇಜ್ ಮಾಡಬಹುದು ಸರ್ಕಾರ ಅನ್ನುವಂಥ ಲೆಕ್ಕಾಚಾರದಲ್ಲೇ ಇದ್ರು. ಆದ್ರೆ ಆ ಎಲ್ಲ ಲೆಕ್ಕಾಚಾರಗಳು ಕೂಡ ಉಲ್ಟಾ ಪಲ್ಟಾ ಆಗಿದೆ. ಇದೀಗ ಸಿಲಿಂಡರ್ಗಳು ಸಿಗದೆ ಈಗ ಹೋಟೆಲ್ನ ಮಾಲೀಕರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಿನ ರೆಸ್ಟೋರೆಂಟ್ಗಳಿಗೂ ಸಂಕಷ್ಟ. ಮುಚ್ಚುವ ಪರಿಸ್ಥಿತಿಗೆ ಬಂದ ರೆಸ್ಟೋರೆಂಟ್ಗಳು. ಉದ್ಯಮಿಗಳಿಗೆ NRAI ಮಾರ್ಗಸೂಚಿ. ಹೌದು, ಬೆಂಗಳೂರಿನಲ್ಲಿ ವಾಣಿಜ್ಯ ಸಿಲಿಂಡರ್ ಪೂರೈಕೆ ವ್ಯತ್ಯಯದಿಂದಾಗಿ ಬೆಂಗಳೂರಿನ ರೆಸ್ಟೋರೆಂಟ್ಗಳಿಗೂ ಸಂಕಷ್ಟ ಎದುರಾಗಿದೆ. ಹಲವು ರೆಸ್ಟೋರೆಂಟ್ಗಳಿಗೆ ಮುಚ್ಚುವ ಪರಿಸ್ಥಿತಿ ಬಂದಿದೆ. ಉದ್ಯಮಿಗಳಿಗೆ ನ್ಯಾಷನಲ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಆಫ್ ಇಂಡಿಯಾ ಮಾರ್ಗಸೂಚಿ ನೀಡಿದೆ. ಹಾಗಾದ್ರೆ ಮಾರ್ಗಸೂಚಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಉದ್ಯಮಿಗಳಿಗೆ NRAI ಮಾರ್ಗಸೂಚಿ. ಇಂಡಕ್ಷನ್ ಅಡುಗೆ ಸಲಕರಣೆ ಬಳಕೆಗೆ ಸೂಚನೆ. ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ ಮತ್ತು ಸ್ಟೀಮರ್ಗಳ ಬಳಸಿ. ವಿದ್ಯುತ್ ಗ್ರಿಡಲ್ ಮತ್ತು ಏರ್ ಫ್ರೈಯರ್ ಬಳಸಿ. ಮೆನು ಬದಲಾವಣೆಗೂ ರೆಸ್ಟೋರೆಂಟ್ಗಳಿಗೆ ಸಲಹೆ. ಕಡಿಮೆ ಗ್ಯಾಸ್ ವ್ಯಯ ಮಾಡುವ ಮೆನು ಸಿದ್ಧಪಡಿಸಿ. ಹೋಟೆಲ್ ಅವಧಿಯನ್ನ ಪೀಕ್ ಅವರ್ಗೆ ಸೀಮಿತಗೊಳಿಸಿ. ಈ ಮೂಲಕ ಗ್ಯಾಸ್ ಉಳಿಸಲು ಮಾಲೀಕರಿಗೆ ಸಲಹೆ ನೀಡಲಾಗಿದೆ. ಹೋಟೆಲ್ಗಳಲ್ಲಿ ಸಿಗಲ್ಲ ವೆರೈಟಿ ಫುಡ್. ಹೋಟೆಲ್ ಗ್ರಾಹಕರೇ ಬಾಯಿ ರುಚಿಗೆ ಬ್ರೇಕ್ ಹಾಕಿ. ಹೋಟೆಲ್ಗೆ ವಾಣಿಜ್ಯ ಸಿಲಿಂಡರ್ ಪೂರೈಕೆ ವ್ಯತ್ಯಯ ಹಿನ್ನೆಲೆ ಹೋಟೆಲ್ಗಳ ಮೆನುಗಳಲ್ಲಿ ಕಡಿತಕ್ಕೆ ಹೋಟೆಲ್ಗಳು ಮುಂದಾಗಿವೆ. ಹೆಚ್ಚು ಗ್ಯಾಸ್ ಬಳಕೆಯಾಗುವ ಆಹಾರಗಳಿಗೆ ಕೋಕ್ ಕೊಡಲಾಗಿದೆ. ತರಹೇವಾರಿ ಮೆನು ಕಡಿತಕ್ಕೆ ಹೋಟೆಲ್ಗಳು ಚಿಂತನೆ ನಡೆಸಿವೆ. ಹೀಗಾಗಿ ಹೋಟೆಲ್ ಗ್ರಾಹಕರು ಬಾಯಿ ರುಚಿಗೆ ಬ್ರೇಕ್ ಹಾಕಿಕೊಳ್ಳಬೇಕಿದೆ. ಬೆಂಗಳೂರಿನಲ್ಲಿ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಅಭಾವದಿಂದಾಗಿ ಅನೇಕ ಹೋಟೆಲ್ಗಳು ಈಗ ಮೆನು ಕಟ್ ಮಾಡುವಂಥದ್ದು, ಜೊತೆಗೆ ಹೋಟೆಲನ್ನು ಈವ್ನಿಂಗ್ ಮೇಲೆ ಶಟ್ಡೌನ್ ಮಾಡುವಂಥದ್ದು, ಈ ರೀತಿಯ ಪ್ಲಾನ್ಸ್ಗಳನ್ನು ಮಾಡ್ಕೊಂಡಿದ್ದಾರೆ. ತೀವ್ರವಾಗಿರುವಂತಹ ಅಭಾವ ಉಂಟಾಗಿದೆ. ಬಹುತೇಕ ಹೋಟೆಲ್ಗಳಂತೂ ಈಗ ಸೌದೆ ಒಲೆಯನ್ನು ಮಾಡ್ತಾ ಇದ್ದಾರೆ. ಸೌದೆ ಒಲೆಯಲ್ಲಿ ಅಡುಗೆಯನ್ನು ಮಾಡುವಂತಹ ಪರಿಸ್ಥಿತಿಯಲ್ಲಿದ್ದಾರೆ. ಸೊ ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಪರಿಸ್ಥಿತಿ ಒಂದು ಹಂತದಲ್ಲಿ ಕೈಮೀರಿ ಹೋಗ್ತಾ ಇದೆ. ಮೆನು ಕಟ್ ಅಂದರೆ ತುಂಬ ಹೊತ್ತು ಗ್ಯಾಸ್ ಸಿಲಿಂಡರ್ ಬಳಕೆ ಆಗುವಂತಹ ಐಟಮ್ಸ್ಗಳೇನಿದ್ದಾವೆ ಅದನ್ನು ಕಟ್ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ನಾನಾ ಮಾರ್ಗಗಳನ್ನು ಕಂಡುಕೊಳ್ತಾ ಇದ್ದಾರೆ. ಸೊ ಹೋಟೆಲ್ ಮಾಲೀಕರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ ಯಾವ ರೀತಿ ಇದೆ ಅಂತ. ಸರ್, ಈಗ ಯಾವ ರೀತಿ ಇದೆ? ಸಿಲಿಂಡರ್ ಸಪ್ಲೈ ಕಂಪ್ಲೀಟಾಗಿ ಬಂದಾಗಿದೆಯಾ? ಯಾವ ರೀತಿ ಇದೆ? ಸೊ ನಿಮ್ಮ ಹೋಟೆಲ್ ಪರಿಸ್ಥಿತಿ ಹೇಗಿದೆ? ಇಲ್ಲ, ಈಗ ಮಂಡೆಯಿಂದ ನಮ್ಗೆ ಯಾವುದೇ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಇಲ್ಲ ಅಂತ ಡಿಸ್ಟ್ರಿಬ್ಯೂಟ್ರ್ ಹೇಳಿದ್ದಾರೆ. ಮುಂದಿನ ಪರಿಸ್ಥಿತಿ ಏನಂತನೂ ಹೇಳಿಲ್ಲ ಅವರು. ಸದ್ಯ ಕಮರ್ಷಿಯಲ್ ಸಿಲಿಂಡರ್ ಫಿಲ್ ಮಾಡ್ತಾ ಇಲ್ಲ, ನಾವು ಅದನ್ನು ಸ್ಟಾಪ್ ಮಾಡಿದ್ದಾರೆ. ಆದ್ದರಿಂದ ನೀವು ಬೇರೆ ವ್ಯವಸ್ಥೆ ಮಾಡಿಕೊಡಿ. ಮಾಡ್ತಾ ಇದ್ದೀರಾ ಅಥವಾ ಈವ್ನಿಂಗ್ ಶಟ್ಡೌನ್ ಆ ರೀತಿ ಏನು ಪ್ಲಾನ್? ಇಲ್ಲ, ಏನಂದರೆ ಗ್ಯಾಸು ನಮಗೆ ಪರ್ ಡೇ 5 ಕನ್ಸಂಪ್ಷನ್ ಇದೆ, ಅದನ್ನು 3 ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಇರೋದನ್ನು ಮ್ಯಾನೇಜ್ ಮಾಡಬೇಕು. ಹಾಗೆ ಈಗ ಪ್ರೈವೇಟ್ ಜೊತೆ ಮಾತಾಡಿದ್ವಿ, ಅವ್ರೊಂದು 3 ಸಿಲಿಂಡರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಹೇಗೆ ಕಳೆಯೋದಂತ ಒಂದು ಉದ್ದೇಶ, ನಾಳೆ ಯಾವ ರೀತಿ ಕಳೆಯೋದಂತ ಅಷ್ಟೇ ಬಿಟ್ಟರೆ ಅಭಾವದ ರೀತಿಯಲ್ಲಿ ಕಾಣಿಸ್ತಾ ಇದೆಯಾ? ಯಾವ ರೀತಿ ಅಂತ ನಿಮಗೆ? ಇಲ್ಲ, ಇದು ಸಿಲಿಂಡ್ರನ್ನ ಫಿಲ್ಲೇ ಮಾಡ್ತಾ ಇಲ್ಲ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು ಒಂದು ನೋಟಿಫಿಕೇಶನ್ ಹೊರಡಿಸ್ಬಿಟ್ಟು ಈಗ ಡೊಮೆಸ್ಟಿಕ್ ಸಿಲಿಂಡರ್ಗೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳಿದ್ದಾರೆ. ಇದಿಷ್ಟು ಹೋಟೆಲ್ ಮಾಲೀಕರ ಮಾತು. ನೆಲಮಂಗಲದಲ್ಲಿ ಗ್ಯಾಸ್ಗಾಗಿ ಪರದಾಟ. ಗ್ಯಾಸ್ ಏಜೆನ್ಸಿಗಳ ಮುಂದೆ ವಾಹನಗಳ ಸಾಲು. LPG ಸಿಗದೆ ಆಟೋ ಚಾಲಕರ ಪರದಾಟ. ನೆಲಮಂಗಲದಲ್ಲಿ ಗ್ಯಾಸ್ಗಾಗಿ ಪರದಾಟ ಶುರುವಾಗಿದೆ. ಕಳೆದ 3 ದಿನಗಳಿಂದ ಅನಿಲ ಪೂರೈಕೆಯಾಗದ ಹಿನ್ನೆಲೆ ನೆಲಮಂಗಲದ ಇಂಡಿಯನ್ ಗ್ಯಾಸ್ ಏಜೆನ್ಸಿಗಳ ಮುಂದೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ದುಬಾರಿ ಹಣ ಕೊಡ್ತೇವೆ ಅಂದ್ರೂ ಗ್ಯಾಸ್ ಸಿಗದೆ ಜನರು ಪರದಾಡುತ್ತಿದ್ದಾರೆ. ಇರಾನ್ ಮತ್ತು ಇಸ್ರೇಲ್ನಲ್ಲಿ ಯುದ್ಧದ ಪರಿಣಾಮ ಇವತ್ತು 12ನೇ ದಿನಕ್ಕೆ ಕಾಲಿಡ್ತಿರುವಂತದ್ದು. ಏನು ದೇಶಾದ್ಯಂತ ಈಗಾಗಲೇ ಅಡಿಗೆ ಅನಿಲದ ಅಭಾವ ಕೂಡ ಎದುರಾಗ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ಹೋಟೆಲ್ಗಳು ಸಹ ಬಂದಾಗುವ ಪರಿಸ್ಥಿತಿಗೆ ಬಂದಿರುವಂತದ್ದು. ಈಗ ಬೆಂಗಳೂರು ಹೊರವಲಯ ನೆಲಮಂಗಲದಲ್ಲಿ ನಾನು ಇದ್ದೀನಿ. ಅಂತ ಹೇಳಿದ್ರೆ ನೆಲಮಂಗಲದ ಇಂಡಿಯನ್ ಗ್ಯಾಸ್ ಏಜೆನ್ಸಿಗಳು ಇದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲಾ ಕಾರ್ಮಿಕರು ನಿಂತಿರುವಂತ ಪ್ರತಿನಿತ್ಯ ಏನು ಸಾವಿರಾರು ಇದನ್ನ ಸಿಲಿಂಡರ್ ಮನೆಗಳಿಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಕಳೆದ 2 ದಿವಸಗಳಿಂದ ಕೂಡ ನೆಲಮಂಗಲದಲ್ಲೂ ಸಹ ಅಡಿಗೆ ಅನಿಲದ ಕೃತಕ ಅಭಾವ ಉಂಟಾಗಿದೆ. ಸಾಕಷ್ಟು ನೋಡ್ತಾ ಇರ್ಬೋದು, ಸರತಿ ಸಾಲಿನಲ್ಲಿ ಆಟೋಗಳು ನಿಂತಿರುವಂತ ಸನ್ನಿವೇಶವೂ ಸಹ ನಾವು ನೋಡಬಹುದಾಗಿದೆ. ಎಂತ ಹೇಳಿದ್ರೆ ಈಗ ಒಂದೇ ಒಂದು ಸಹ ಲೋಡ್ ಸಹ ಬಂದಿಲ್ಲ. ಈಗ ಅಡಿಗೆ ಅನಿಲದ ಅಭಾವ ನೆಲಮಂಗಲದಲ್ಲಿ ಕಾಣಿಸ್ತಾ ಇದೆ. ಸಾಕಷ್ಟು ರೀತಿಯಲ್ಲಿ ಕಸ್ಟಮರ್ ಸಹ ಫೋನ್ ಮಾಡ್ತಾ ಇದ್ದಾರೆ. ಅವರಿಗೆ ಫೋನ್ ಸಹ ಏನು ಆನ್ಸರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಾಕಷ್ಟು ತೊಂದರೆ ಆಗ್ತಾ ಇದೆ ಸರ್. ನಮಗೂ ಕೂಡ ಅವರು ಯಾವ ರೀತಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಮನೆಯಲ್ಲಿ ಖಾಲಿ ಆಗಿದೆ. ಅದು ಕೂಡ ಅಡಿಗೆ ಅನಿಲದ ಅಭಾವ ಕೂಡ ನೆಲಮಂಗಲದಲ್ಲಿ ಸಾಕಷ್ಟು ರೀತಿಯಲ್ಲಿ ಇರೋದ್ರಿಂದ ಸಾಕಷ್ಟು ಒಂದು ಜನರಲ್ಲೂ ಸಹ ಒಂದು ಆತಂಕ ಹೆಚ್ಚಾಗ್ತಾ ಇದೆ. ಅಂತ ಹೇಳಿದ್ರೆ ಯಾವಾಗ ಇದು ಅಡಿಗೆ ಅನಿಲ ಸಿಗ್ತದೆ, ಸಿಲಿಂಡರ್ ಬರ್ತದೆ ಅನ್ನೋ ನಿಟ್ಟಿನಲ್ಲಿ ಸಹ ಮನೆಯಲ್ಲಿ ಕಾಯುವಂತ ಪರಿಸ್ಥಿತಿ ಎದುರಾಗಿರುವಂತದ್ದು. ಆದ್ರೆ ಏನಂತ ಹೇಳಿದ್ರೆ ಇಲ್ಲಿ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಕೆಲಸ ಮಾಡುವವರೆಗೂ ಸಹ ಸಾಕಷ್ಟು ರೀತಿಯಲ್ಲಿ ಅನಾನುಕೂಲ ಆಗ್ತಾ ಇರುವಂತದ್ದು. ಹೀಗಾಗಿ ನೆಲಮಂಗಲದಲ್ಲಿ ಕೃತಕವಾಗಿ ಈಗಾಗಲೇ ಅಡಿಗೆ ಅನಿಲದ ಅಭಾವ ಎತ್ಕಾಣ್ತಾ ಇದೆ. ಪ್ರಕಾಶ್, ನೆಲಮಂಗಲ. ಇನ್ನು ಇತ್ತ ದೇವರಗುಂದಿ ಇಂಡಿಯನ್ ಗ್ಯಾಸ್ ಕಂಪನಿ ಎಮರ್ಜೆನ್ಸಿ ಕಾರಣಕ್ಕಷ್ಟೇ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡ್ತಿದೆ. ದಿನಕ್ಕೆ ಸುಮಾರು 100 ಲೋಡ್ ಕಮರ್ಷಿಯಲ್ ಸಿಲಿಂಡರ್ ಸಪ್ಲೈ ಮಾಡಲಾಗ್ತಾ ಇದ್ದು, ಆದ್ರೀಗ ಸಂಪೂರ್ಣ ಕಮರ್ಷಿಯಲ್ ಸಿಲಿಂಡರ್ ಲೋಡ್ ಬಂದಾಗಿದೆ. ಕಳೆದ 3 ದಿನಗಳಿಂದ ಕಮರ್ಷಿಯಲ್ ವಾಹನಗಳ ಚಾಲಕರು ಖಾಲಿ ಕೂತಿದ್ದಾರೆ. ಬೆಳಗ್ಗೆ ಬಂದು ಸಂಜೆವರೆಗೂ ಕೂತು ಹೋಗುವಂತಾಗಿದೆ.
ಬೆಂಗಳೂರಿನ ನಗರದಲ್ಲಿ ಈಗ ಸಿಲಿಂಡರ್ಗಳ ಅಭಾವ, ಗ್ಯಾಸ್ ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಹೋಟೆಲ್ ಉದ್ಯಮಕ್ಕೂ ಕೂಡ ಸಮಸ್ಯೆ, ಎಲ್ಲಾ ಕಡೆಗಳಲ್ಲೂ, ದೇವಾಲಯಕ್ಕೂ ಸಮಸ್ಯೆ, ಎಲ್ಲಾ ಕಡೆಗಳಲ್ಲೂ ಕೂಡ ಸಮಸ್ಯೆ ಆಗಿದೆ ಈ ಸಿಲಿಂಡರ್ ಸಿಗದೆ. ಈಗ ನಾನು ಇರುವಂತ ಸ್ಥಳ ಇಂಡಿಯನ್ ಆಯಿಲ್ ಅಂದ್ರೆ ಇಂಡಿಯನ್ ಗ್ಯಾಸ್ ಏನಿದೆ ಇಲ್ಲಿಂದನೇ ಸರಬರಾಜು ಆಗಬೇಕು. ದೇವರಗುಂದಿಯಲ್ಲಿ ನಾನು ಇದ್ದೀನಿ, ಇಲ್ಲಿಂದ ಸರಬರಾಜು ಆಗಬೇಕು. ಆದರೆ ಯಾವುದೇ ವಾಹನಗಳು ಇಲ್ಲಿಂದ ಹೋಗ್ತಾ ಇಲ್ಲ. ಅಂದರೆ ಡೊಮೆಸ್ಟಿಕ್ಕು ಕೂಡ ಅರ್ಧಕ್ಕರ್ಧ ಕಡಿಮೆ ಆಗಿದೆ. ಈಗ ಇನ್ನೊಂದು ದೃಶ್ಯಗಳನ್ನು ಗಮನಿಸ್ತಾ ಹೋಗ್ಬೋದು ನೀವು. ಇವರೆಲ್ಲರೂ ಕೂಡ ಕಮರ್ಷಿಯಲ್ ಮತ್ತು ಡೊಮೆಸ್ಟಿಕ್ ಸಿಲಿಂಡರ್ಗಳ ವಾಹನಗಳೇನಿದ್ದಾವೆ ಆ ವಾಹನಗಳ ಚಾಲಕರು ಇವರೆಲ್ಲರೂ ಕೂಡ ಈಗ ಕಳೆದ 4 ದಿನಗಳಿಂದಲೂ ಕೂಡ ಕೆಲಸ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇವರೆಲ್ಲರೂ ಕೂಡ ಈ ರೀತಿಯಾಗಿ ಕೂರುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಸರ್ ಹೇಳಿ ಸರ್, ಯಾವ ವಾಹನ ನೀವು ಓಡಿಸೋದು, ಯಾಕೆ ಇಲ್ಲಿ ಕೂತಿದ್ರಿ? ಸರ್ ನಾವು ಡೊಮೆಸ್ಟಿಕ್ ಸಿಲಿಂಡರ್ ಓಡಿಸೋದು, ನಮ್ಗೆ ಇವತ್ತು ಲೋಡ್ ಇಲ್ಲ. ಇವತ್ತು ಲೋಡ್ ಇಲ್ಲ. ಏನಕ್ಕೆ ಲೋಡ್ ಇಲ್ಲ ಅಂದ್ರೆ ಡೊಮೆಸ್ಟಿಕ್ ಸಮಸ್ಯೆ ಇಲ್ಲ ಅಂತಾರೆ. ಅದು ಏನು ಗೊತ್ತಿಲ್ಲ ಸರ್, ಲೋಡ್ ಇಲ್ಲ ಅಂತಾರೆ ನಮ್ಮ ಗಾಡಿ. ಲೋಡ್ ಇಲ್ಲ ಅಂತ ಏನಕ್ಕೆ ಅಂತ ಏನು ಹೇಳಿಲ್ಲ. ಏನೂ ಹೇಳಿಲ್ಲ. ಸರ್ ಹೇಳಿ ಸರ್, ನೀವು ಯಾವ ವಾಹನ ಓಡಿಸ್ತೀರಿ? ನಾವು ಡೊಮೆಸ್ಟಿಕ್ ಗಾಡಿನೇ ಸರ್. ಯಾಕೆ ಡೊಮೆಸ್ಟಿಕ್ ಅವ್ರಿಗೆ ಗೋಡನ್ ಕೆಪಾಸಿಟಿ ಕಡಿಮೆ ಇರೋದು, ಸೇಲ್ಸ್ ಕಡಿಮೆ ಇರೋದು, ಅದರಿಂದ ಲೋಡ್ ಕೊಡ್ತಾ ಇಲ್ಲ. ಹೌದು. ಎಲ್ಲಿಗೆ, ಯಾವ ಏಜೆನ್ಸಿಗೆ ತಗೊಂಡು ಹೋಗ್ತೀವಿ? ನಾವು ಕೈವಾರ ಇದೆ ಸರ್. ಡೈಲಿ ಎಷ್ಟು ಲೋಡ್ ತಗೊಂಡು ಹೋಗ್ತಿದ್ರಿ ಅಲ್ಲಿ ಕೈವಾರ? ಇಲ್ಲ, ವಾರದಲ್ಲಿ 3 ಲೋಡ್. ಹೌದು. ಈಗ ಎಷ್ಟಾಗಿದೆ ವಾರದಲ್ಲಿ? ಈ ವಾರದಲ್ಲಿ ಇನ್ನೂ ಒಂದು ಟ್ರಿಪ್ ಏನೋ ಹೋಗಿದ್ದೀನಿ. ಹಿಂಗೆ ಮತ್ತೆ ಇವಾಗ ಕೊಟ್ಟಿಲ್ಲ ಲೋಡು. ಇವಾಗ ಕೊಟ್ಟಿದ್ರೆ ನಾಳೆ ಕೊಡ್ಬೋದು. ಅದಕ್ಕೋಸ್ಕರ ಸರ್ ನೀವು ಯಾವ ಗಾಡಿ ಓಡಿಸ್ತೀರಿ? ಗುಡಿಬಂಡೆ ಡೊಮೆಸ್ಟಿಕ್ ಸರ್, ಗುಡಿಬಂಡೆ ಇಂಡಿಯನ್ ಗ್ರಾಮೀಣ. ಸರ್ ಎಷ್ಟು ಗಾಡಿ ತಗೊಂಡು ಹೋಗ್ತಿದ್ರಿ? ಡೈಲಿ 1 ಲೋಡ್ ತಗೊಂಡು ಹೋಗ್ತೇವೆ ಸರ್. ಇವತ್ತು ಲೋಡ್ ಇಲ್ಲ ಸರ್, ನಾಳೆ ಇರ್ಬೋದು. ಇಲ್ಲಿ ಸ್ಟಾಕ್ ಕಡಿಮೆ ಇದೆಯಲ್ಲ, ಅದರಿಂದ ಸ್ವಲ್ಪ ಪ್ರಾಬ್ಲಮ್. ಹಾಗೆ ಅಲ್ಲಿ ಒಂದೊಂದು ಲೋಡ್ ಕೊಡ್ತಾ ಇದ್ದಾರೆ. ಡೈಲಿ 3-4 ಲೋಡ್ ಬೇಕಾಗಿರೋದು ಅಲ್ಲಿಗೆ. ಈಗ ಒಂದೊಂದು ಲೋಡ್ ಕೊಡ್ತಾ ಇದ್ದಾರೆ. ಇದು ಚಾಲಕರು ಹೇಳುವಂಥದ್ದು. ಅಂದ್ರೆ ಪ್ರತಿನಿತ್ಯವೂ ಕೂಡ ಒಂದೊಂದು ಏಜೆನ್ಸಿಗೆ 2ರಿಂದ 3, 4 ಈ ರೀತಿಯಾಗಿ ಲೋಡ್ಗಳು ಹೋಗ್ತಾ ಇದ್ವು. ಆದ್ರೆ ಇವತ್ತು ಅದು ಕೂಡ ಕಡಿಮೆ ಆಗಿದೆ. ಕೇವಲ 1 ಲೋಡ್ ಅಂದ್ರೆ 3-4 ಹೋಗುವಂತ ಕಡೆಗಳಲ್ಲಿ 1 ಲೋಡ್ ಸಪ್ಲೈ ಆಗ್ತಾ ಇದೆ. ಇದರಿಂದಾಗಿ ದೊಡ್ಡ ಮಟ್ಟದ ಸಮಸ್ಯೆ ಆಗಿರಬಹುದು. ಮತ್ತೆ ನಾಳೆ ನಾಡಿದ್ರ ಹೊತ್ತಿಗೆ ಇದು ಮತ್ತೆ ಕಡಿಮೆ ಆದ್ರೆ ಹೇಗೆ ಅನ್ನೋ ತರದ ಆತಂಕ ಕೂಡ ಈಗ ಇರುವಂತ. ಇನ್ನು ಇತ್ತ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿ ಎಲ್ಪಿಜಿ ಸಿಗದೆ ಆಟೋ ಚಾಲಕರು ಪರದಾಡುತ್ತಿದ್ದಾರೆ. ಗ್ಯಾಸ್ ಕೊರತೆಯಿಂದಾಗಿ ಬಂಕ್ಗಳು ಕ್ಲೋಸ್ ಆಗಿವೆ. ಬೆಂಗಳೂರಿನ ಶೇಷಾದ್ರಿಪುರಂ ಟ್ರೂ ಗ್ಯಾಸ್ ಬಂದ್ ಮಾಡಲಾಗಿದೆ. ಬೆಂಗಳೂರಿನ ಪಿಜಿಗಳಿಗೂ ತಟ್ಟಿದ ಗ್ಯಾಸ್ ಬಿಸಿ. ನಗರದ ಕೆಲ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟ ಕಟ್. ಕೊಲೆಯುದ್ಧದ ಬಿಸಿ ಇದೀಗ ಬೆಂಗಳೂರಿನ ಪಿಜಿಗಳಿಗೂ ತಟ್ಟಿದೆ. ನಗರದ ಕೆಲ ಪಿಜಿಗಳಲ್ಲಿ ಮಧ್ಯಾಹ್ನದ ಊಟ ಕಟ್ ಮಾಡಲಾಗಿದೆ. ವೈಟ್ಫೀಲ್ಡ್ ಪಿಜಿ ವೆಲ್ಫೇರ್ ಅಸೋಸಿಯೇಷನ್ ಪಿಜಿ ಮುಂದೆ ಪೋಸ್ಟರ್ ಅಂಟಿಸಿದೆ. ಸಿಲಿಂಡರ್ ಕೊರತೆ ಕಾರಣ ಊಟ ಕಟ್ ಅಂತ ಪ್ರಕಟಣೆ ಹೊರಡಿಸಿದೆ. ಪಿಜಿಗಳಲ್ಲಿ ಸೆಲ್ಫ್ ಕುಕಿಂಗ್ ಕೂಡ ಇನ್ಮೇಲೆ ಬಂದ್ ಆಗಲಿದೆ. ಒಟ್ನಲ್ಲಿ ಗ್ಯಾಸ್ ಪೂರೈಕೆ ವ್ಯತ್ಯಯದಿಂದಾಗಿ ಬೆಂಗಳೂರಿನಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಮುಂದೆ ಇದು ಯಾವ ಹಂತಕ್ಕೆ ಹೋಗುತ್ತೋ ಗೊತ್ತಿಲ್ಲ. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ.